ಬಹುಭುಜಾಕೃತಿಗಳು, ಅವುಗಳ ಬಾಹುಗಳ ಸಂಖ್ಯೆ, ಅವುಗಳ ಕರ್ಣಗಳ ಸಂಖ್ಯೆ, ಪ್ರತಿ ಬಹುಭುಜಾಕೃತಿಯ ಒಳಕೋನಗಳ ಮೊತ್ತ ಮತ್ತು ಪ್ರತಿ ಒಳಕೋನದ ಅಳತೆ ಮತ್ತು ಪ್ರತಿ ಹೊರಕೋನದ ಅಳತೆ ಯಾವಾಗಪ್ಪ ಅಂತಂದ್ರೆ ಅದು ನಿಯಮಿತ ಬಹುಭುಜಾಕೃತಿ ಆಗಿತ್ತಂದ್ರೆ ಮಾತ್ರ. ಹಂಗಾದ್ರೆ ನಿಯಮಿತ ಬಹುಭುಜಾಕೃತಿ ಅಂತಂದ್ರೆ ಏನು ಅನ್ನೋದನ್ನ ಮೊದಲು ತಿಳ್ಕೊಳ್ಳಿ. ನಿಯಮಿತ ಬಹುಭುಜಾಕೃತಿ ಅಂತಂದ್ರೆ ಎಲ್ಲಾ ಬಾಹುಗಳು ಸಮ ಇದ್ದಾಗ ಪ್ರತಿ ಕೋನದ ಅಳತೆ, ಒಳಕೋನದ ಅಳತೆ, ಪ್ರತಿ ಹೊರಕೋನದ ಅಳತೆ ಇರ್ತದೆ. ಎಲ್ಲಾ ಬಾಹುಗಳು ಸಮ ಇದ್ದಾಗ ಮಾತ್ರ ಇದು. ಗೊತ್ತಾಯ್ತು? ಪ್ರತಿ ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ, ನಿಯಮಿತ ಬಹುಭುಜಾಕೃತಿ ಅಂತಂದ್ರೆ ಎಲ್ಲಾ ಬಾಹುಗಳು ಸಮ ಇರ್ತಾವ. ಅವಾಗ ಸಮ ಇದ್ದಾಗ ಪ್ರತಿ ಒಳಕೋನದ ಅಳತೆ ಎಷ್ಟು ಮತ್ತು ಪ್ರತಿ ಹೊರಕೋನದ ಅಳತೆ ಎಷ್ಟು ಅನ್ನೋದು ಇವುಗಳೆಲ್ಲವಕ್ಕೂ ಫಾರ್ಮುಲಾಗಳವ. ಇಲ್ಲಿ ಎನ್ ಅಂತಂದ್ರೆ ಬಾಹುವಿನ ಸಂಖ್ಯೆ, ಎನ್ ಅಂತಂದ್ರೆ ಬಾಹುವಿನ ಸಂಖ್ಯೆ. ಕರ್ಣಗಳ ಸಂಖ್ಯೆಯನ್ನು ಕಂಡುಹಿಡಿಯುವುದಕ್ಕೆ n × n - 3/2 ಅನ್ನ ಮಾಡ್ತೀವಿ. ನಂತರ ಒಳಕೋನಗಳ ಮೊತ್ತವನ್ನು ಕಂಡುಹಿಡಿಯುವುದಕ್ಕೆ n - 2 × 180 ಅನ್ನು ಮಾಡ್ತೀವಿ. ನಂತರ ಪ್ರತಿ ಒಳಕೋನದ ಅಳತೆ, ನಿಯಮಿತ ಬಹುಭುಜಾಕೃತಿ ಎಲ್ಲಾ ಬಾಹುಗಳು ಸಮ ಇದ್ದಾಗ ಪ್ರತಿ ಒಳಕೋನವನ್ನು ಕಂಡುಹಿಡಿಯುವುದಕ್ಕೆ n - 2 × 180 ಅಂದ್ರೆ ಇಲ್ಲಿ ಬಂದಿರುವಂತ ಉತ್ತರಕ್ಕೆ ಬಾಹುಗಳ ಸಂಖ್ಯೆಯಿಂದ ಡಿವೈಡ್ ಮಾಡ್ತೀವಿ. n - 2 × 180 / n. ನಂತರ ಪ್ರತಿ ಹೊರಕೋನದ ಅಳತೆಯನ್ನು ಕಂಡುಹಿಡಿಯುವುದಕ್ಕೆ, ನಿಯಮಿತ ಬಹುಭುಜಾಕೃತಿ ಒಳಗೆ ಪ್ರತಿ ಹೊರಕೋನದ ಅಳತೆಯನ್ನು ಕಂಡುಹಿಡಿಯುವುದಕ್ಕೆ 360 / n ಅನ್ನು ಮಾಡ್ತೀವಿ. ಆಯ್ತು? ಒಂದು ಉದಾಹರಣೆಯನ್ನು ತಗೊಂಡು ಅದು ಒಂದು ಪಂಚಭುಜದ ಉದಾಹರಣೆಯನ್ನು ನಾನು ಇಲ್ಲಿ ತಗೋತೀನಿ. ಎಲ್ಲವನ್ನ ಕೊಟ್ಟಿದ್ದೀನಿ, ಒಂದು ಉದಾಹರಣೆಯನ್ನು ತಗೋತೀನಿ. ಪಂಚಭುಜ 5 ಬಾಹುಗಳನ್ನು ಹೊಂದಿದಾವ, ಕರ್ಣಗಳು 5 ಹೊಂದಿದಾವ. ಇಲ್ಲಿ ಹೆಂಗಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ಕರ್ಣಗಳ ಸಂಖ್ಯೆ 5 ಹೆಂಗಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ಬಾಹುಗಳ ಸಂಖ್ಯೆ ಎಷ್ಟದ 5, 5 ಇಡ್ತೀನಿ, ಇಂಟು ಹಾಕ್ತೀನಿ, 5 - 3 ಡಿವೈಡೆಡ್ ಬೈ 2. ಇದೇನಾಗ್ತದೆ ಅಂತಂದ್ರೆ 5 ಇಂಟು 5ರ 3 ಹೋದ್ರೆ 2 ಡಿವೈಡೆಡ್ ಬೈ 2. ಕಂಸವನ್ನು ತೆಗೆದ್ರೆ 8 ಇಡಬೇಕು ಗೊತ್ತದ. 2 ಕ್ಯಾನ್ಸಲ್ ಆಯ್ತು, 5 ಉಳಿತು. ಹೌದಾ? ಅದು ಕರ್ಣಗಳ ಸಂಖ್ಯೆ. ಅದ ಫಾರ್ಮುಲಾವನ್ನು ಅಪ್ಲೈ ಮಾಡಿ ಉಳಿದ ಎಲ್ಲವನ್ನ ಕಂಡುಹಿಡಿಯಬಹುದು. ಅದೇ ರೀತಿಯಾಗಿ n - 2 × 180 ಬಾಹುಗಳ ಸಂಖ್ಯೆ ಎಷ್ಟು 5 ಅದ. 5 - 2 ಇಂಟು 180 ಎಷ್ಟಾಯ್ತು? 3 × 180 ಆದ್ರೆ ಇದ್ರ ಒಟ್ಟು ಉತ್ತರ ಎಷ್ಟಾಗ್ತದ? 540 ಆಗ್ತದ. 540. ನೀವೆಲ್ಲವನ್ನ ಓದಿ ನೆನಪಿಟ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಕೇವಲ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಫಾರ್ಮುಲಾವನ್ನ ನೆನಪಿಟ್ಕೊಂಡ್ರೆ ಸಾಕು. ಕಾನ್ಸೆಪ್ಟ್ ಇತ್ತು. ನಂತರ ನೋಡ್ರಿ, ಪ್ರತಿ ನಿಯಮಿತ ಬಹುಭುಜಾಕೃತಿ ಇದ್ದಾಗ ಪ್ರತಿ ಬಾಹುಗಳು ಸಮ ಇದ್ದಾಗ ಪ್ರತಿ ಒಳಕೋನದ ಅಳತೆ ಎಷ್ಟಾಗ್ತದಪ್ಪ ಅಂತಂದ್ರೆ ಈ 540 n - 2 × 180 540. ಆ 540 ನೀವು ಬಾಹುಗಳ ಸಂಖ್ಯೆಯಿಂದ ಭಾಗಿಸಿಬಿಟ್ರಪ್ಪ ಅಂತಂದ್ರೆ ನಿಮ್ಗೆ ಎಷ್ಟು ಸಿಗ್ತದಪ್ಪ ಅಂತಂದ್ರೆ 108 ಸಿಗ್ತದ. ಗೊತ್ತಾಯ್ತು? ಒಳಕೋನಗಳ ಮೊತ್ತವನ್ನ ಬಾಹುಗಳ ಸಂಖ್ಯೆಯಿಂದ ಭಾಗಿಸಿದ್ರೆ ಪ್ರತಿ ಒಳಕೋನದ ಅಳತೆ ಸಿಗ್ತದೆ, ಪ್ರತಿ ಬಾಹು ಸಮವಿದ್ದಾಗ. ಅದೇ ರೀತಿ ಹೊರಕೋನ, ಪ್ರತಿ ಹೊರಕೋನದ ಅಳತೆ ನಿಮ್ಗೆ ಹೆಂಗ್ ಸಿಗ್ತದಪ್ಪ ಅಂತಂದ್ರೆ ಅಲ್ಲೊಂದು ಫಾರ್ಮುಲಾ ಅದ, ಅದು 360 / n. 540 ಅಲ್ಲ, 360 / n. ಎಲ್ಲದಕ್ಕೂ ಸೇಮ್ ಅದು. ಅಂದ್ರೆ 360 ಭಾಗಲಬ್ಧ 5 ಮಾಡಿದ್ರಪ್ಪ ಅಂತಂದ್ರೆ ನಿಮ್ಗೆ ಉತ್ತರ ಸಿಗ್ತದೆ ಎಷ್ಟು? 72. ಕ್ಯಾಲ್ಕುಲೇಷನ್ ಮಾಡಿದ್ರೆ 72 ಸಿಗ್ತದೆ. ಇದಿಷ್ಟು ಏನಪ್ಪಾ ಅಂತಂದ್ರೆ ಬಹುಭುಜಾಕೃತಿ, ಒಂದೇ ಚಾರ್ಟಿನೊಳಗೆ ಪ್ರತಿ ಬಹುಭುಜ